ಸೈಟ್ ಎಂಜಿನಿಯರ್ ಆಗಿ ಈ ಸಿನಿಮಾ ಗಾಳಿ ಹೇಗೆ ಬೀಸ್ತು ಅನ್ನೋದು. ಅಲ್ಲ, ಅದಕ್ಕೆ ಕಾರಣ ಚಿಕ್ಕ ವಯಸ್ಸಿಂದ ನಾನು ಸಿನಿಮಾನ ನೋಡ್ತಾ ಇದ್ದಿದ್ದು. ನಿಮ್ಮ ಅಂದ್ರೆ ಮೊದಲ ನಿಮ್ಮ ಮೇಲೆ ಪ್ರಭಾವ ಬೀರಿರುವಂಥ ಸಿನಿಮಾಗಳು ಯಾವುದು? ಯಾಕಂದರೆ ಬಾಲ್ಯ ಎಲ್ಲರಿಗೂ ಭಾಳ ಇಂಪಾರ್ಟೆಂಟು. ಒಂದು ನಾಳೆ ತಿರುವಿಗೆ ಕಾರಣ ಆಗದೆ ಅವು ಬಾಲ್ಯದ ಕೆಲವು ಹೌದು. ಆಸೆಗಳು, ನಂಬಿಕೆಗಳು. ಅಲ್ಲ, ನನಗೆ ಫಸ್ಟು ಸಿನಿಮಾ ಅಡಿಕ್ಷನ್ ಬರೋದಕ್ಕೆ ಕಾರಣ ನನ್ನ ಪೇರೆಂಟ್ಸೇ. ಯಾಕೆಂದರೆ ಅವ್ರು ಸಿಕ್ಕಾಪಟ್ಟೆ ಸಿನಿಮಾ ನೋಡೋರು. ಹನುಮಂತಪ್ಪ ಅವರು ಮತ್ತು ಲಕ್ಕಮ್ಮ. ಅಲ್ಲ, ಆ್ಯಕ್ಚುಲಿ ಹನುಮಂತಪ್ಪ ಲಕ್ಕಮ್ಮ ನನ್ನ ಒರಿಜಿನಲ್ ಅಂದರೆ ಹೆತ್ತ ತಾಯಿ ಮತ್ತು ತಂದೆ. ನಮ್ಮ ತಾಯಿಯ ತಂಗಿ ಆ, ಶಾಂತಮ್ಮ ಅಂತ, ನಮ್ಮ ಚಿಕ್ಕಮ್ಮ. ಓಹೋ. ಅವರು ನನ್ನನ್ನು 1 ವರ್ಷದ ಮಗು ಇದ್ದಾಗಲೇ ಅಡಾಪ್ಟ್ ಮಾಡ್ಕೊಂಡಿದ್ರು. ಓ. ಸೊ ಹಾಗಾಗಿ ಅವ್ರ ಜೊತೆನೇ ಬೆಳೆದಿದ್ದು ನಾನು ಚಿಕ್ಕ ವಯಸ್ಸಿಂದನೂ. 1 ಓಹೋ. ವರ್ಷದ ಮಗು ಅಂದರೆ ಅವರೇ ಪೇರೆಂಟ್ಸ್ ಅಂತ. ಓಹೋ. ಈಗಲೂ ನಮ್ಮಮ್ಮ ಅವರೇ ನನ್ನ ಜೊತೆಯಲ್ಲಿರೋದು. ಓ. ಒರಿಜಿನಲ್ ಅಮ್ಮ ಊರಲ್ಲಿದ್ದಾರೆ ನಮ್ಮ ಅಣ್ಣನ ಜೊತೆಯಲ್ಲಿ. ಓಹೋ. ಸೊ ನಮ್ಮ ತಂದೆ ಅವರು ನಮ್ಮ ಅಂಕಲ್ ಬೇಸಿಕಲಿ ಅವರು ಭದ್ರಾವತಿನಲ್ಲಿ ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋರು, VSL ಫ್ಯಾಕ್ಟ್ರಿನಲ್ಲಿ ಈಸ್ ಎನ್ ಎಂಪ್ಲಾಯಿ. ಸೊ ಆವಾಗ ಏನಂದರೆ 70ಸಲ್ಲಿ ನಾನು ಹೇಳ್ತಾ ಇರೋದು. ಈ ಬೇರೆ ಎಂಟರ್ಟೈನ್ಮೆಂಟ್ ಅಂದರೆ ನಾಟಕ ನೋಡಬೇಕು ಇಲ್ಲ ಸಿನಿಮಾ ನೋಡಬೇಕು, ಎರಡೇ ಇದ್ದಿದ್ದು. ಹ್ಞೂ. ಸೊ ನಮ್ಮ ತಾಯಿಗೆ ಏನಂದರೆ ಸಿನಿಮಾ ನೋಡೋ ಹುಚ್ಚು ಸಿಕ್ಕಾಬಟ್ಟೆ. ಅಂದರೆ ನಮ್ಮ ತಂದೆ ಬೆಳಗ್ಗೆ 7 ಗಂಟೆಗೆ ಕೆಲಸಕ್ಕೆ ಹೋದರೆ ಅವ್ರು ಬರೋದೇ ಸಂಜೆ 4 ಗಂಟೆಗೆ. ಸೊ ಇವ್ರಿಗೆ ಟೈಮ್ ಪಾಸ್ ಆಗಬೇಕಲ್ಲ. ಸೊ ಏನು ಮಾಡೋರು, ನಮ್ಮ ಮನೆಯಿಂದ ಒಂದು 500 ಮೀಟ್ರ್ ಹೋದರೆ ಒಂದು ಥಿಯೇಟ್ರ್ ಇತ್ತು ಭದ್ರಾವತಿನಲ್ಲಿ. ಓ. ಸೊ ಪ್ರತಿ ವಾರ ಯಾವ ಕನ್ನಡ ಸಿನಿಮಾ ಬರ್ತಿತ್ತೋ ಅದನ್ನು ಮಿಸ್ ಮಾಡ್ದಲೇ ನೋಡೋರು ನಮ್ಮಮ್ಮ. ಸರಿ. ಸೊ ನಾನು ಮಗು ಅಲ್ವಾ, ನನ್ನ ಬಿಟ್ಟು ಹೋಗೋಕ್ಕಲ್ವಲ್ಲ ಮನೇಲಿ, ನನ್ನ ಕರ್ಕೊಂಡು ಹೋಗೋರು. ಹ್ಞೂ ಹ್ಞೂ. ಆಮೇಲೆ ಅವ್ರು ಫಿಲ್ಮ್ ನೋಡ್ತಾ ಇದ್ದಿದ್ದು ಎಲ್ಲಿ, ಗಾಂಧಿ ಕ್ಲಾಸು. ಯಾಕೆ? ಅಲ್ಲ ಅಷ್ಟೇ, ನಮ್ಮ ತಂದೆಗೆ ಬರ್ತಾ ಇದ್ದಿದ್ದು ಸಂಬಳ ಓಹೋ. ಅದು ಅದ್ರ ಲೆಕ್ಕಕ್ಕೆ ಅಷ್ಟೇ ಗಾಂಧಿ ಕ್ಲಾಸ್ ಅಷ್ಟೇ. ಅಫರ್ಡಬಲ್ ಇದ್ದಿದ್ದೆ ಗಾಂಧಿ ಕ್ಲಾಸು. ಸೊ ಅಲ್ಲಿ ನನ್ನನ್ನು ಎತ್ಕೊಂಬಿಟ್ಟು ಹೋಗಿ ಗಾಂಧಿ ಕ್ಲಾಸಲ್ಲಿ ಕೂತ್ಕೊಂಡು ಫಿಲಮ್ ನೋಡೋರು. ಹ್ಞೂ ಹ್ಞೂ. ಮೇ ಬಿ ಅದು ಸೈಕಲಾಜಿಕಲಿ ನಾನು ಅಷ್ಟು ಚಿಕ್ಕ ಮಗು ಇದ್ದಾಗಲಿಂದನೂ ದೊಡ್ಡ ಹಿಂಗೆ ನೋಡಬೇಕಲ್ಲ ಕಣ್ಬಿಟ್ಕೊಂಡು, ಅದನ್ನು ನೋಡಿದ್ರ ಇಂಪ್ಯಾಕ್ಟು ಏನೋ. ಸಿನಿಮಾ ತುಂಬ ನಾಟಿತ್ತು. ಅಂದರೆ ಅಲ್ಲಿಂದನೂ ಮಿಡ್ಲ್ ಸ್ಕೂಲು ಅವರು ಯಾವಾಗ ಎಲ್ಲ ಫಿಲಮ್ನು ನೋಡೋರು, ನನ್ನನ್ನು ಕರ್ಕೊಂಡು ಹೋಗೋರು. ಸೊ ಅದ್ರ ಪ್ರಭಾವದಿಂದ ನಾನು ಸಿನಿಮಾಗಳ ಕಡೆ ಜಾಸ್ತಿ ಅಟ್ರಾಕ್ಟ್ ಆಗಿ ನನಗೂ ಅಡಿಕ್ಷನ್ ಆಗೋಯ್ತು. ಅದು ಫಿಲ್ಮ್ ನೋಡೋದು, ಪುಸ್ತಕ ಓದೋದು, ಎರಡೇ ಅಡಿಕ್ಷನ್ನು ಹ್ಞೂ ಹ್ಞೂ. ನನಗೆ ಅವಾಗ. ಓಹೋ. ಟೆಕ್ಸ್ಟ್ ಬುಕ್ ಮಾತ್ರ ಓದ್ತಾ ಇರಲಿಲ್ಲ, ಅದು ಎಷ್ಟು ಪಾಸಾಗಕ್ಕೆ ಎಷ್ಟು ಬೇಕು ಅಷ್ಟೇ ಓದ್ತಾ ಇದ್ದಿದ್ದು. ಸಂಗಿರೆ ಬಾಲ್ಯದ ಕನಸುಗಳು ಹೇಗಿತ್ತು? ಅಂದರೆ ನಾವಿರೋ ವಾತಾವರಣ, ಅಪ್ಪ ಅಮ್ಮಂದರಾಗಿರಲಿ ಅಥವಾ ಅವರ ಒಡನಾಟ ಕೆಲವುದು ನಮ್ಮ ಒಂದು ಮುಂದಿನ ಕನಸುಗಳಿಗೆ ಅಡಿಪಾಯ ಆಗತ್ತೆ. ಸೊ ಹೀಗಿದ್ದಾಗ ಈ ವಾತಾವರಣದಲ್ಲಿ ಮುಂದೆ ಏನಾಗಬೇಕಂತ ಆವಾಗ ಲೆಕ್ಕಾಚಾರಗಳಿತ್ತು ಸರ್? ಅಲ್ಲ, ನನಗೆ ಹೈಸ್ಕೂಲ್ ಆಲ್ಮೋಸ್ಟ್ 8th 9th ಸ್ಟ್ಯಾಂಡರ್ಡ್ ಬರೋ ಅಷ್ಟೊತ್ತಿಗೆ ಸಿನಿಮಾ ಡೈರೆಕ್ಟರ್ ಆಗಬೇಕು ಅನ್ನೋ ಆಸೆ ಶುರುವಾಗ್ಬಿಟ್ಟಿತ್ತು. ಆಗ್ಲೇ? 8th ಸ್ಟ್ಯಾಂಡರ್ಡ್, ಬೈ 8th 9th ಸ್ಟ್ಯಾಂಡರ್ಡ್ಗೆ. ಅಂದರೆ ಅಷ್ಟು ವರ್ಷ ನಾನು ಸಿನಿಮಾಗಳನ್ನು ನೋಡಿದ್ನಲ್ಲ, ಅದ್ರ ಪ್ರಭಾವ ಇರ್ಬೋದು. ಸಿನಿಮಾಗಳನ್ನು ನೋಡಿದ್ದು ಮತ್ತು ಪುಸ್ತಕಗಳನ್ನು ಓದಿದ್ದು. ಸರ್ ಯೂಶಲಿ ಸಿನಿಮಾ ನೋಡೋರ್ಗೆ ಆ್ಯಕ್ಟರ್ ಆಗಬೇಕನ್ನೋ ಹುಚ್ಚಿರತ್ತೆ. ನಿಮಗೆ ಅದೇ ಡೈರೆಕ್ಷನ್? ಹೇಳಿದೆ, ಆ ಪುಸ್ತಕ ಓದೋ ಇದಿದೆಯಲ್ಲ, ಬುಕ್ ಓದೋ ಚಟದಲ್ಲಿ ಏನಾಗ್ತಾಯಿತ್ತು, ಆ ಕಥೆಗಳನ್ನು ವಿಜುವಲೈಸ್ ಮಾಡ್ತಾ ಇದ್ದೆ ನಾನು. ಈಗ ಒಂದು ಕಾದಂಬರಿ ಓದಿದ್ರೆ ಆವಾಗ ಎಲ್ಲ ಅವತ್ತಿಗೆ ಯಾರ್ಯಾರು ಫೇಮಸ್ ನಾವಲಿಸ್ಟ್ಗಳಂತಿದ್ರೋ ಆ ಎಲ್ಲ ಪುಸ್ತಕಗಳನ್ನೂ ಓದಿದ್ದೀನಿ ನಾನು, ಅವತ್ತಿಗೆ ಓದಿದ್ದೀನಿ. ಓಹೋ. ಸೊ ಅವಾಗ ಅದನ್ನು ಓದುವಾಗ ಈಗ ನಾವೆಲ್ಸ್ ಓದುವಾಗ ನಮ್ಮ ಕಣ್ಮುಂದೆ ನಾವೇ ವಿಜುವಲೈಸ್ ಮಾಡ್ತಾ ಹೋಗ್ಬೇಕಲ್ವಾ. ಹ್ಞೂ ಹ್ಞೂ. ಸೊ ಮೋಸ್ಟ್ಲಿ ಅದರ ಇಂಪ್ಯಾಕ್ಟು ಅಂತ ಅನಿಸುತ್ತೆ. ಆ ವಿಜುವಲೈಸ್ ಮಾಡಿ ಸೊ ಚೆನ್ನಾಗಿದೆಯಲ್ಲ, ಅದರಲ್ಲೊಂದು ಖುಷಿ ಸಿಗೋದು ನನಗೆ. ಹ್ಞೂ ಹ್ಞೂ ಹ್ಞೂ. ಆಮೇಲೆ ಈ ಕಡೆ ಬಂದರೆ ಸಿನಿಮಾ ನೋಡಿ ಇದ್ರ ಮಧ್ಯದಲ್ಲಿ ಈ ಪ್ರೇಮಲೋಕ ಸಿನಿಮಾ ನಾನು 8th ಸ್ಟ್ಯಾಂಡರ್ಡಲ್ಲಿದ್ದಾಗ ಬಂದಿದ್ದು. ಓಹೋ. ಅದನ್ನು ನೋಡಿದಾಗಿಂದ ನಾನು ರವಿ ಸರ್ಗೆ ಗ್ರೇಟ್ ಫ್ಯಾನ್ ಆಗಿಬಿಟ್ಟೆ. ಸರಿ. ಬೇಸಿಕಲಿ ಕನ್ನಡ ಫಿಲಮ್ ಮಾತ್ರನೇ ನೋಡ್ತಾ ಇದ್ದಿದ್ದು ನಾನು ಚಿಕ್ಕ ವಯಸ್ಸಿಂದನೂ. ಆವಾಗೆಲ್ಲ ವಿಷ್ಣುವರ್ಧನ್ ಅವರು, ಅಣ್ಣ ಅವರು, ಶಂಕರ್ ನಾಗ್ ಅವರು, ಅಂಬರೀಷ್ ಅವರು ಇವರೇ ಇದ್ದಿದ್ದು. ಸೊ ಬಟ್ ಅವತ್ತಿಗೆ ಯಂಗ್ಸ್ಟರ್ ಯಾರು ಅಂದರೆ ರವಿ ಸರು. ಸೊ ಅದೇನೋ ಅವರು ತುಂಬ ಇಷ್ಟ ಆಗಿ ಅದನ್ನು ಅವರು ಪ್ರೇಮಲೋಕ ನೋಡಿದ ಮೇಲಿಂದ ಅವ್ರನ್ನ ಫ್ಯಾನ್ ಆಗಿ, ಅವರು ಡೈರೆಕ್ಟ್ರು ಬೇರೆ ಆಗಿದ್ರಲ್ಲ, ಅವರೆಲ್ಲ ಬರೀ ಅವತ್ತಿನ ಆ್ಯಕ್ಟ್ರ್ ಅಲ್ಲ ಡೈರೆಕ್ಟ್ರು ಕೂಡ ಅಲ್ವಾ. ಸೊ ಇದೆಲ್ಲ ಇಷ್ಟು ದಿನ ಅದೇನು ಎಲ್ಲ ಒಳಗಡೆ ಸ್ಟೋರ್ ಆಗಿತ್ತಲ್ವ, ಅದೆಲ್ಲ ಸೇರಿ ಬಗ್ ಅಂತ ಇಲ್ಲ, ನಾನು ಡೈರೆಕ್ಟ್ರ್ ಆಗಬೇಕು, ರವಿಚಂದ್ರನ್ ಅವ್ರ ಥರ ಹೀರೋ ಆಗಬೇಕು ಅಂತ ಯಾವತ್ತೂ ಅಂದ್ಕೊಳ್ಳಿಲ್ಲ ನಾನು, ಹ್ಞೂ ಹ್ಞೂ ಅವ್ರ ಥರ ಡೈರೆಕ್ಟ್ರ್ ಆಗಬೇಕು ಅಂತ. ಹ್ಞೂ ಹ್ಞೂ. ಸೊ ಅಲ್ಲಿಂದ ಆಸೆ ಶುರುವಾಗಿದ್ದು, ನಾನು ಸಿನಿಮಾ ಡೈರೆಕ್ಟ್ರ್ ಆಗಬೇಕು ಅಂತ. ಸರಿ. ಹ್ಞೂ. ಸೊ ಈ ಆಸೆ ಇದೆಲ್ಲ ಆಗೋ ಹೊತ್ತಿಗೆ ನೀವು ಭದ್ರಾವತಿನಲ್ಲೇ ಇದ್ದೀರಿ. ಹಾಂ, ಅಲ್ಲೇ ಓದ್ತಾ ಇದ್ದೆ. SSLC ಅಲ್ಲೇ ಕಂಪ್ಲೀಟ್ ಮಾಡಿದೆ. ಮತ್ತು ಅಲ್ಲಿಂದ ಅದಾದಮೇಲೆ ತುಂಬ ಚಿಕ್ಕವನಲ್ವ, ಆಸೆ ಆಮೇಲೆ ಅದೇನು ಮುಂದಕ್ಕೆ ಚೇಂಜ್ ಆಗ್ಬೋದಿತ್ತೋ ಏನೋ, ಬಟ್ ಅದಂಗೆ ನೀರು ಹಾಕ್ಕೊಳ್ತಾ ಹೋದೆ.
ಆಮೇಲೆ ಎಜುಕೇಷನ್ ಕಂಪ್ಲೀಟ್ ಮಾಡಲೇಬೇಕಲ್ಲ. ಡಿಪ್ಲೊಮೊ ಮಾಡಿದೆ, ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ. ಅಂದರೆ ಅಲ್ಲಿ ಒಂದು ಟ್ರಿಕ್ಕು. ಈಗ ನಮ್ಮ ತಂದೆಗೆ ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ಓಹೋ ಬಿ ಇ ಓದಬೇಕು ಅಂತ. ಸರಿ ಬಟ್ ನನಗೆ ಆಲ್ರೆಡಿ 9th ಸ್ಟ್ಯಾಂಡರ್ಡು ಅಷ್ಟೊತ್ತಿಗೆ ಆಲ್ರೆಡಿ ನಾನು ಸಿನಿಮಾ ಹುಚ್ಚು ಹಿಡಿದ್ಬಿಟ್ಟಿತ್ತಲ್ಲ, ಡೈರೆಕ್ಟ್ ಆಗಬೇಕು ಅಂತ. ಇಂಜಿನಿಯರಿಂಗ್ ಓದ್ಬಿಟ್ಟು ನಾವೇನು ಮಾಡೋದು ಅಂತ ಮನೇಲೆಲ್ಲ ಹೇಳಿದ್ರಿ ಯಾರಿಗೂ ಗೊತ್ತಿಲ್ಲ ಅಲ್ಲ. ಇದು ಒಳಗಡೆ ನಮ್ಮೊಳಗಡೆ ಎಲ್ಲ ಇದು, ನನ್ನ ಒಳಗಡೆನೇ ಆ ಎಲ್ಲ ಕ್ಯಾಲ್ಕುಲೇಷನ್ಸು. ಇಂಜಿನಿಯರಿಂಗು ಅದು ಇದು ಅಂತ ಹೋದರೆ 6 ವರ್ಷ ಓದಬೇಕು, 2 ವರ್ಷ PUC, 4 ವರ್ಷ ಇಂಜಿನಿಯರಿಂಗು. ಡಿಗ್ರಿ ಓದೋಕೆ ಹೋದ್ರೂ 5 ವರ್ಷ ಓದಬೇಕು. ಓಹೋ ಶಾರ್ಟೆಸ್ಟ್ ಎಜುಕೇಷನ್ ಯಾವುದು ಅಂತ ಫೈಂಡ್ ಔಟ್ ಅವಾಗಲೇ ಕಂಡುಹಿಡ್ಕೊಂಡು ಡಿಪ್ಲೊಮಾ ಓದಿದ್ರೆ 3 ವರ್ಷದಲ್ಲಿ ಔಟು, ಡಿಗ್ರಿ ಕಂಪ್ಲೀಟು. ಸೊ ನಾನು ಆದಷ್ಟು ಬೇಗ ಸಿನಿಮಾ ಕಡೆ ಹೋಗ್ಬಿಡ್ಬೇಕು ಅಂತ. ಓಹೋ ಇದು ಯಾರಿಗೂ ಹೇಳಿಲ್ಲ ಇದನ್ನು, ನನ್ನ ಒಳಗಡೆನೇ ಎಲ್ಲ ಕ್ಯಾಲ್ಕುಲೇಷನ್ಸು, ಸರಿ ಪ್ಲ್ಯಾನಿಂಗು. ಹಾಗಾಗಿ ಡಿಪ್ಲೊಮಾ ಓದ್ತೀನಿ ಅಂತ ಹೇಳಿ ಡಿಪ್ಲೊಮಾ ಮಾಡಿ, ಡಿಪ್ಲೊಮಾ ಮುಗಿದ ತಕ್ಷಣವೇ ಬಂದ್ಬಿಟ್ಟೆ ಬೆಂಗಳೂರಿಗೆ ನಾನು. ಆ ಟೈಮಲ್ಲಿ ಯಾವ ಭಯಗಳಿರಲ್ವಾ ಸರ್? ಯಾಕೆಂದರೆ ನಮಗಿನ್ನೂ ಸ್ವಂತ ಬುದ್ಧಿ ಇರಲ್ಲ, ಪ್ರಪಂಚ ಜ್ಞಾನ ಕಮ್ಮಿ. ಆ ಟೈಮಲ್ಲಿ ಈ ಥರದ್ದು ಶಾರ್ಟ್ಕಟ್ಸು ಮತ್ತೆ ನಾಳೆ ಏನಾದ್ರು ಬ್ಯಾಕ್ ಫೈರ್ ಆಗತ್ತಾ ಅಥವಾ ಯಾವ ಗೊಂದಲಗಳು ಅಲ್ಲ, ಭಯಗಳು ಅಷ್ಟೆಲ್ಲ ಯೋಚನೆ ಮಾಡೋಷ್ಟು ಮೆಚುರಿಟಿ ಇರಲ್ವಲ್ಲ. ಆವಾಗ ಒಂದು ಬಂಡ ಧೈರ್ಯ ಅವ್ನು ಇರತ್ತಲ್ಲ. ಬಂಡ ಧೈರ್ಯ, ಡೈರೆಕ್ಟ್ರು ಅದು ಇದು ಆಗುತ್ತೆ. ಭಯ ಇರಲ್ಲ, ಆ ವಯಸ್ಸಲ್ಲಿ ಭಯ ಇರಲ್ಲ ಆ್ಯಕ್ಚುಲಿ. ಅದಕ್ಕೆ ಬಂಡ ಟೀನೇಜ್ ಧೈರ್ಯ ಅಲ್ವಾ ಅದು ಅನ್ನೋದು. ಇನ್ನು. ಸರಿ. ಹಾಂ. ಸೊ ಹೀಗಿದ್ದಾಗ ಮತ್ತೆ ನಿಮ್ಮ ಬಗ್ಗೆ ನೋಡ್ತಾ ಇದ್ದಾಗ ಗೊತ್ತಾಗಿದ್ದು ಅಫ್ಕೋರ್ಸ್ ತಾಯಿ ಇಲ್ಲದ ತವರು. ಆ ಟೈಮಲ್ಲಿ ಎಸ್ ಮಹೇಂದರ್ ಸರ್ ಜೊತೆಗೆ ತಾವು ವರ್ಗರಡಿನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೌದು, ಕಾಣಿಸ್ಕೋತೀರಿ. ಬೆಂಗಳೂರಿಗೆ ಬಂದಲ್ಲ, ಬೆಂಗಳೂರಿಗೆ ಬಂದ ಮೇಲೆ ಸೈಟ್ ಇಂಜಿನಿಯರ್ ಆಗೆಲ್ಲ ಕೆಲಸ ಮಾಡಿದ್ದೀನಿ ನಾನು. ಓಹೋ ನಂತರ ಇತ್ತಲ್ಲ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ದೆ ನಾನು, ಹೌದು. ಯಾವ ವರ್ಷ ಸರ್ಟಿಫಿಕೇಟ್ ಬಂದಿದ್ದು ಇತ್ತು. ನೀವು? ನಾನು ಬೆಂಗಳೂರಿಗೆ ಬಂದಿದ್ದು 92ನಲ್ಲಿ. ಓಹೋ ಬಂದ ಮೇಲೆ ನಾನು ಒಂದು 2 ವರ್ಷ ವರ್ಕ್ ಮಾಡಿದ್ದೀನಿ ಸಿವಿಲ್ ಇಂಜಿನಿಯರ್ ಆಗಿ, ಸೈಟ್ ಇಂಜಿನಿಯರ್ ಆಗಿ. ನೈಸ್. ಮಲ್ಲೇಶ್ವರಂ 18th ಕ್ಲಾಸಲ್ಲಿ ಇವಾಗಲೂ ಇದೆ, ನಾನೇ ಅಡಿಪಾಯ ಹಾಕ್ಸಿರೋದು ಅಪಾರ್ಟ್ಮೆಂಟ್ಗೆ. ಓಹೋ ಸೊ ಅಂದರೆ ಗೊತ್ತಿಲ್ಲ ಏನು, ಸಿನಿಮಾಗೆ ಸೇರಬೇಕು ಅಂತ ಆಸೆ, ಬಟ್ ಹೆಂಗೆ ಒಳಗೆ ಹೋಗೋದು ಗೊತ್ತಿಲ್ಲ. ಯಾಕೆಂದರೆ ಇವತ್ತಿನಷ್ಟು ಪ್ರಪಂಚ ಓಪನ್ ಆಗಿರಲಿಲ್ಲ. ಆಪ್ಷನ್ಸು ಇರಲಿಲ್ಲ. ಈವನ್ ಫೋನ್ ಕೂಡ ಇರಲಿಲ್ಲ ಆವಾಗ. ನಿಜ. ತುಂಬ ರಿಚೆಸ್ಟ್ ಪೀಪಲ್ ಮನೇಲಿ ಫೋನ್ ಇರೋದಷ್ಟೇ, ಅದು ಲ್ಯಾಂಡ್ಲೈನು. ಅದು ಲ್ಯಾಂಡ್ಲೈನು. ಸೊ ನಮಗೆ ಕನೆಕ್ಷನ್ ಸಿಗ್ತಾ ಇರಲಿಲ್ಲ. ಯಾರನ್ನ ಹೆಂಗೆ ಗೊತ್ತಾಗೋದು, ಗಾಂಧಿನಗರಕ್ಕೆ ಬಂದು ಸುಮ್ಮನೆ ರೌಂಡ್ ಹೊಡೆದು ಹೋಗ್ತಾ ಇದ್ದೆ, ಯಾರೂ ಸಿಗ್ತಾ ಇರಲಿಲ್ಲ. ಡೈರೆಕ್ಟ್ ಹೌದಾ? ಬೇಕಲ್ಲ. ಓ ಹಾಂ ಹಾಂ. ಹಾಂ ಹಾಂ ಗಾಂಧಿನಗರದಲ್ಲೆಲ್ಲ ಗೊತ್ತಿಲ್ಲ, ಗಾಂಧಿನಗರದಲ್ಲಿ ಯಾರಿರೋರು, ಬರೀ ಡಿಸ್ಟ್ರಿಬ್ಯೂಟರ್ಗಳಿರೋರು ಅಷ್ಟೇ, ಡೈರೆಕ್ಟರ್ಗಳು ಯಾರೂ ಸಿಗ್ತಾ ಇರಲಿಲ್ಲ. ಓಹೋ ಸೊ ಬಟ್ ಇದ್ರ ಮಧ್ಯದಲ್ಲಿ ಜೀವನನೂ ನಡಿಬೇಕಲ್ಲ. ಮನೆಯಲ್ಲೆಲ್ಲ ಇದೆಲ್ಲ ಹೇಳಿಲ್ಲ, ಓ ಸಿನಿಮಾ ಸೇರ್ತೀನಿ ಅದು ಇದೆಲ್ಲ. ಅಲ್ಲಿ ಕೆಲಸ ಸಿಕ್ಕಿದೆ ಅಂತ ಬಂದ್ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಸಿಕ್ಕಿದೆ ಅಂತ ಇವೆಲ್ಲ ಮಾಡ್ತಾ ಇದ್ದಿದ್ದು. ಸರಿ. ಸೊ ನನಗೆ ಮಹೇಂದರ್ ಸರ್ ಸಿಗೋಕ್ಕೆ 2 ವರ್ಷ ಆಯಿತು. ಅದು ಅವ್ರು ಹೆಂಗೆ ಸಿಕ್ಕಿದ್ರು? ಆ 2 ವರ್ಷ ಈ ಒಂಥರ ಅಲೆಮಾರಿ ಗುರಿ ಅಲ್ಲ, work ಗುರಿ ಮಾಡ್ತಾ ಗುರಿ ಇದ್ದೆ. ಇದ್ದು ಅಲೆಮಾರಿ ಗುರಿ ಅಂತಾರಲ್ಲ. ಅಂದರೆ ಹಾಂ. ಸೈಟ್ ಇಂಜಿನಿಯರಾಗಿ ವರ್ಕ್ ಮಾಡ್ತಾ ಇದ್ದೆ, ಅದ್ರ ಮಧ್ಯದಲ್ಲಿ ಈ ಹುಡುಕಾಟ ಹ್ಮ್ ಗ್ಯಾಪಲ್ಲಿ. ಆ ದ್ವಂದ್ವ ನಿಮ್ಗೆ ಏನು ಹೇಳ್ತಾ ಇತ್ತು ಸರ್? ಅಲ್ಲ ಅವಾಗೇನು ದ್ವಂದ್ವ ಅದೆಲ್ಲ ಏನಿರಲಿಲ್ಲ. ಅಂದರೆ ಇದೊಂದು ಬ್ಯಾಕಪ್ ಇದೆಯಲ್ಲ ಬಿಡು, ಅದಾದರೆ ಆಯಿತು ಥರನಾ? ಬ್ಯಾಕಪ್ ಅದ್ರ ಬಗ್ಗೆನೂ ಯೋಚನೆ ಇರಲಿಲ್ಲ ನನಗೆ. ಅಂದರೆ ಹೆಂಗಾದರೂ ಯಾರನ್ನಾರು ಹಿಡಿಬೇಕಷ್ಟೇ ಅಂತ. ಇದು ಟೆಂಪ್ರರಿ. ಅಂದರೆ ನಾನು ಹೋಗಿ ಸಿನಿಮಾ ಯಾರ ಹತ್ರನಾರು ಹೋಗಿ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಅಲ್ಲಿ ಏನೋ ಸಣ್ಣ ಖರ್ಚಿಗಾಗೋಷ್ಟು ದುಡ್ಡು ಗಿಡ್ಡು ಕೊಡ್ತಾರೇನೋ ಅಂತ ಗೊತ್ತಿಲ್ಲ, ಅಲ್ಲಿ ಸಿಗ್ಬೋದು ದುಡ್ಡು. ಅಲ್ಲಿವರೆಗೂ ನಾನು ರೂಮ್ ಬಿಲ್ ಕಟ್ಟೋಕ್ಕೆ, ಹ್ಮ್ ರೂಮ್ ರೆಂಟ್ ಕಟ್ಟೋದಕ್ಕೆ, ಊಟಕ್ಕೆಲ್ಲ ದುಡ್ಡು ಬೇಕಲ್ಲ, ಹೌದು. ಅದಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ಕೆಲಸ ಮಾಡ್ತಾಯಿದ್ದೆ ಅಷ್ಟೇ.